ವಿಷು ಅವಳಿಗೆ ಅಷ್ಟೊಂದು ದೊಡ್ಡ ರೂಮ್ ಕೊಡೋ ಅವಶ್ಯಕತೆ ಏನಿತ್ತು? ಯಾರನ್ನ ಕೇಳಿ ಹಾಗೆ ಮಾಡ್ದ? ಅದನ್ನ ನಾನೇ ಹೇಳ್ತೀನಿ ಅಮ್ಮ. ಅವರು ಅಲ್ಲಿ ಅದನ್ನ ನಾನು ಹೇಳ್ತೀನಿ. ಈ ಡಿಸಿಷನ್ ನಾನೇ ತಗೊಂಡಿರೋದು. ಅತ್ತೆ, ಅವತ್ತು ಪೂಜೆ ಮುಗ್ದಾಗ್ನಿಂದ ಇವತ್ತಿನವರೆಗೂ ನನ್ನ ಕೈಗೆ ಬಿಡುವೆ ಸಿಕ್ಕಿರ್ಲಿಲ್ಲ. ನಾನು ಅವಳಿಗೆ ಒಳ್ಳೆ ರೂಮಿನ ವ್ಯವಸ್ಥೆ ಮಾಡಿಸ್ಬೇಕು ಅಂತಾನೆ ಇದ್ದೆ. ಒಳ್ಳೆ ಕೆಲಸನೇ ಮಾಡಿದೆ ವಿಶಾಖ. ಈ ವಿಷಯದಲ್ಲಿ ಇವ್ರನ್ನ ದೂರೋದು ನನಗಿಷ್ಟ ಇಲ್ಲ. ಇದ್ರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ರಾಧಿಕನ್ಗೆ ಒಳ್ಳೆ ರೂಮ್ ಕೊಡೋದು ಬೇಡ, ಅವಳು ಸ್ಟೋರ್ ರೂಮ್ನಲ್ಲೇ ಇರೋದಾದ್ರೆ ಹೇಳ್ಬಿಡಿ, ನಾನು ಅವಳ ವಾಪಸ್ ಕಳಿಸ್ತೀನಿ. ಬೇಡ ವಿಶಾಖ, ಈ ಕೆಲಸನ ನಮ್ಮನೇಲೆ ಯಾರಾದ್ರೂ ಒಬ್ರು ಮಾಡ್ಬೋದಾಗಿತ್ತು. ಆದ್ರೆ ಯಾಕೋ ತಲೆಗ ಯೋಚನೆ ಯಾರಿಗೂ ಬರಲೇ ಇಲ್ಲ. ರಮ್ಯಾ, ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ಬೇಕಾ ಹೇಳು? ರಾಧಿಕಾ ಅವನ್ ಹೆಂಡತಿ ತಂಗಿ. ಭಾವ ನಾದ್ನಿ ಬಗ್ಗೆ ಕೇರ್ ತಗೊಳ್ದೆ ಇನ್ಯಾರು ತಗೋಬೇಕು ಹೇಳು? ಆ ವಿಷಯ ಯಾಕೆ ರಾಧಿಕನ್ ಅಷ್ಟೊಂದು ಹಚ್ಕೊಂಡಿದ್ದಾನೆ? ಅವ್ನು ಸುಮ್ಮನೆ ಅನ್ನೆಸರಿಯಾಗಿ ಅವಳ ಬಗ್ಗೆ ಕಾಳಜಿ ವಹಿಸಿದಾನೆ ಅಂತ ಅನಿಸ್ತಿಲ್ವಾ ನಿಮ್ಗೆ? ಓ, ಇದೇನಾ ನೀವಾಡೋ ಒಳ್ಳೆ ಮಾತು? ನನ್ನ ತಂಗಿ ನನಗೆ ಹೆಲ್ಪ್ ಮಾಡೋದು ನೋಡಿ ಸಹಿಸ್ಕೊಳಕ್ಕಾಗದೆ ಈಗ ಅವಳ ಬಗ್ಗೆ ಚಾಡಿ ಹೇಳಕ್ ಬಂದಿದ್ದೀರಾ? ವಾಟ್? ನಿಮ್ ಹೊಟ್ಟೆಲಿ ಬೆಂಕಿ ಬೀಳ್ತಿರೋದ್ರಿಂದ ನನ್ ಗಂಡ ನನ್ನ ತಂಗಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ದೀರಾ ಅಂದೆ. ನೀನ್ ಸ್ಟುಪಿಡ್ ಅಂತ ನಂಗೆ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು. ಹೌದು, ಐ ಆಮ್ ಸ್ಟುಪಿಡ್ ಬಟ್ ನಾಟ್ ಅ ವಿಕೆಟ್. ನನಗ್ ಮಂದ ಬುದ್ಧಿ ಇರ್ಬೋದು, ಆದ್ರೆ ನಿಮ್ ತರ ಕೆಡುಕ್ ಬುದ್ಧಿ ಇಲ್ಲ. ನನಗೆ ನಿಮ್ ಸಲಹೆನೂ ಬೇಕಾಗಿಲ್ಲ, ಸೂಚನೆನೂ ಬೇಕಾಗಿಲ್ಲ. ತಾವಿನ್ ಹೊರಡ್ಬೋದು. ಮೂರ್ಖರಿಗೆ ಯಾರ ಕೈಲಿಂದನೂ ಬುದ್ಧಿ ಕಲ್ಸಕ್ ಸಾಧ್ಯ ಇಲ್ಲ. ಜಸ್ಟ್ ಗೋ ಟು ಹೆಲ್. ಆ ರಮ್ಯಾ ಇವತ್ ನನ್ನ ರೂಮಿಗೆ ಬಂದಿದ್ಲು ನನಗೆ ಬುದ್ಧಿ ಹೇಳೋಕೆ. ಈ ವಿಶಾಖನ ಅವಳು ಬುದ್ಧು ಅನ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನ ವಿಷಯ ಬಗ್ಗೆ ಏನೇನೋ ಹೇಳಿದ್ಲು, ಆದ್ರೆ ನಾನ್ ನಂಬಲಿಲ್ಲ. ವಿಶಾಖ, ನೀನ್ ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಬಾಳ್ಬೇಕಾದ್ರೆ ನನ್ನ ವಿಷಯವಾಗಿ ನೀನು ಅವ್ರ ಜೊತೆ ನಿಷ್ಠೂರ ಮಾಡ್ಕೋಬೇಕು. ಅಂದ್ರೆ ಮತ್ತೆ ನೀನು ವಾಪಸ್ ಆ ಸ್ಟೋರೂಮ್ಗೆ ಹೋಗ್ತೀಯಾ? ನಾನು ಆ ರಮ್ಯನ ಎದುರು ಸೋಲೊಪ್ಕೊಂಡು ತಲೆ ತಗ್ಸ್ನಿಲ್ಲ. ನೆವರ್. ಇಲ್ಲ ರಾಧಿಕಾ, ನೀನ್ ಇಲ್ಲೇ ಇರ್ಬೇಕು. ನಾವು ಅವಳಿಗೆ ಹೆದರ್ಕೊಂಡ್ವಿ ಅಂತ ಆಗ್ಬಾರ್ದು. ವಿಚ್ಛೇದನಕ್ಕೆ ಯಾವುದೇ ಶಾಸ್ತ್ರ ಇಲ್ಲ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬರೋ ಹಾಗೆ ಮಾಡಬಹುದು. ಆಗ ಅವರಿಗೆ ವಿಚ್ಛೇದನ ತಗೋತಾರಲ್ಲ. ಸರಿ, ಹಾಗೆ ಮಾಡಿ. ಇನ್ನೊಮ್ಮೆ ಯೋಚನೆ ಮಾಡಿದ್ದಾರೆ. ಇದು ಧರ್ಮಕ್ಕೆ ವಿರುದ್ಧವಾದದ್ದು. ಅನ್ಯಾಯ, ಅಪರಾಧ. ಇಂಥ ಅನ್ಯಾಯದ ಕೆಲಸ ಮಾಡಲೇಬೇಕು ಅಂತೀರ? ಬೇರೆ ದಾರಿ ತಮ್ಮಿಷ್ಟ. ಅವರ ಭಾವಚಿತ್ರ ಅಥವಾ ಅವರಿಗೆ ಸಂಬಂಧಪಟ್ಟ ಯಾವುದಾದ್ರು ವಸ್ತು ತಂದಿದ್ದೀರಾ? ಇವತ್ತು ಪೂಜೆ ಮಾಡೋಕ್ಕಾಗಲ್ಲ, ತ್ರಯೋದಶಿ ದಿನ ಬನ್ನಿ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ಬರ್ತೀನಿ. ಹೋಗಿ ಬಂದಿದ್ದೆ. ನನ್ನ ಮನಸ್ಸಲ್ಲಿ ನನ್ನ ಸಂತೋಷ ವಿಶಾಖನ್ ಸಂತೋಷ ಬೇರೆ ಬೇರೆ ಅಲ್ಲ. ವಿಶಾಖನ್ ಮಾತಿಗೆ ಬೆಲೆ ಕೊಟ್ಟೆ ನಾನಿಲ್ಲಿರೋದು. ಸುಳ್ಳಲ್ಲ ವಿಶ್. ಏನ್ ರಾಧಿಕಾ, ಏನ್ ಸುಳ್ಳಲ್ಲ? ಅದು ನೀನ್ ಹೇಳಿದ್ದಕ್ಕೆ ನಾನು ಈ ರೂಮ್ನಲ್ಲಿ ಉಳ್ಕೊಂಡೆ. ಇಲ್ಲ ಅಂತಿದ್ರೆ ಸ್ಟೋರ್ ರೂಮ್ಗೆ ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ದೆ ಅಲ್ವಾ ವಿಶಾಖ? ಹೌದು, ಮತ್ತೆ ಸದ್ಯ ಅಂತೂ ನೀ ನನ್ನ ಮಾತು ಕೇಳ್ದಿಯಲ್ಲ, ಅದೇ ಖುಷಿ ನನಗೆ.